ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಅರ್ಜುನ್ ಅವ್ರನ್ನ ಮದುವೆ ಆಗ್ತೀನಿ. ಆದ್ರೆ ಯಾವಾಗ ನೀವ್ ನನ್ನನ್ನ ಪ್ರೀತಿ ಮಾಡಕ್ ಶುರು ಮಾಡಿದ್ರೋ ಅವಾಗ್ಲಿಂದ ನನ್ನ ನೆಮ್ಮದಿನೇ ಹಾಳಾಗೋಗಿದೆ. ಯಾಕೆ ಹೇಳಿ, ಅಪ್ಪ ಮಗನ್ ಜಗಳಕ್ಕೆ ನನ್ ಬದುಕೆ ಸಮಾಧಿ ಆಗಿದೆ. ನನಗ್ ಬೇಕಾಗಿರೋದು ನೆಮ್ಮದಿ, ಜಸ್ಟ್ ನೆಮ್ಮದಿ. ಇಲ್ಲ, ಇದು ಸತ್ಯ ಆಗೋದಕ್ಕೆ ಚಾನ್ಸೇ ಇಲ್ಲ. ನಿಧಿ, ನಿಮ್ಗೆ ನನ್ನ ಬಿಟ್ಟೋಗೋದು ಅಷ್ಟು ಸುಲಭನಾ? ಇಡೀ ಜಗತ್ತೇ ನನ್ನ ವಿರುದ್ಧ ನಿಂತಿರುವಾಗ ನೀವು ನನ್ನ ಜೊತೆಗಿದ್ರಿ, ಅಂಥದ್ರಲ್ಲಿ ಇದ್ದಕ್ಕಿದ್ದಾಗೆ ಒಂಟಿಯಾಗಿ ಬಿಟ್ಟೋಗೋದು ಅಂದ್ರೆ ಇಲ್ಲ. ಇಲ್ಲಿ ಏನೋ ಆಗಿದೆ. ಇದು ನಿಮ್ಮ ನಿರ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಬಿಟ್ಟೋಗೋಕೆ ನೀವು ಕೊಟ್ಟಿರೋ ಯಾವ ಕಾರಣನೂ ನಿಜ ಅಲ್ಲ ಅಂತ ನನಗೆ ಗೊತ್ತು. ಮತ್ತೆ ಯಾಕೆ ಹೀಗೆ ಮಾಡ್ತಿದ್ದೀರಾ ನಿಧಿ? ಯಾಕೆ ಮಾಡ್ತಿದ್ದೀರಾ? ಮೆಸೇಜ್ ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತಿತ್ತು. ಯಾವುದೋ ಆವೇಶದಲ್ಲಿ ಮಾತಾಡ್ಬಿಟ್ಟೆ, ಈಗ ಪಶ್ಚಾತ್ತಾಪ ಆಗ್ತಿದೆ ಅಲ್ವಾ? ಅದಕ್ಕೆ ಸಾರಿ ಕೇಳಕ್ಕೆ ಮೆಸೇಜ್ ಮಾಡಿರ್ತೀರಾ. ಕಾರಣ ಸರ್, ನಾವು ಒಬ್ರನ್ನೊಬ್ರು ಮರ್ತು ಬಿಡೋಣ. ನಿಮ್ಮ ದಾರಿಯಲ್ಲಿ ಖುಷಿಯಾಗಿರಿ. ನಾನು ಅರ್ಜುನ್ನ ಮದುವೆಯಾಗಿ ಹೊಸ ಜೀವನ ಆರಂಭಿಸ್ತೀನಿ. ಪ್ರೀತಿ ಅಂದ್ರೆ ಏನು ಅಂತ ನಂಗೆ ಕಲಿಸಿದ್ದೆ ನೀವು ನಿಧಿ. ನಿಮ್ಮ ನಗುವಲ್ಲಿ ಪ್ರಪಂಚ ನೋಡೋದು ಕಲಿತೆ. ನಿಮ್ಮ ಮಾತು ಕೇಳ್ತಾ ಕೇಳ್ತಾ ಕಳೆದೋಗೋದು ಕಲಿತೆ. ನೀವು ಜೊತೆಗಿದ್ರೆ ನನ್ನೇ ನಾನು ಮರೆಯೋದು ಕಲಿತೆ. ಹುಚ್ಚಂತರ ಪ್ರೀತಿ ಮಾಡೋದು ಕಲಿತೆ. ಇಷ್ಟೆಲ್ಲ ಕಲಿಸಿ ಈಗ ನೋಯಿಸ್ತೀರಾ. ನನಗೆ ನಿಮ್ ಬಿಟ್ಟಿರೋಕ್ಕಾಗಲ್ಲ ಅಂತ ಗೊತ್ತಿದ್ರು ನೋಯಿಸ್ತಿದ್ದೀರಾ. ನನ್ನ ಪ್ರಾಣ ನಿಮ್ಮ ರೂಪದಲ್ಲಿ ಹೊರಗಿದೆ ಅಂತ ಅನ್ಕೊಂಡಿದ್ದೆ. 2 ಜೀವ 1 ಪ್ರಾಣ ಅಂತ ನಿಜವಾಗ್ಲೂ ಅನ್ಕೊಂಡಿದ್ದೆ ರೀ. ನೀವೇ ನನ್ನ ಉಸಿರಾಗಿರುವಾಗ ಉಸಿರು ಬಿಟ್ಟು ಎಷ್ಟು ಕಾಲ ಬದುಕಲಿ ರೀ? ಏನಂದ್ರೆ ನಿಮ್ಮನ್ನು ನಾನು ಮರಿಬೇಕಾ? ಹೇಗೆ ಮರೀಲಿ? ಯಾವುದನ್ನಂತ ಮರೀಲಿ? ಒಳಗಡೆ ಹೊರಗಡೆ ನೀವೇ ಆವರಿಸ್ಕೊಂಡಿದ್ದೀರ ರೀ. ನನ್ನ ನೆನ್ಪಿಡಿ, ನೀವೇ ಇರುವಾಗ ನಿಮ್ಮನ್ನ ಹೇಗೆ ಮರೀಲಿ ರೀ? ಹೋಗ್ಲಿ, ಅದನ್ನು ನೀವೇ ಕಲ್ಸ್ಕೊಟ್ಬಿಡಿ. ಸಾರಿ, ಬಂತು ನಿಮ್ಮನ್ನ ನಾನು ತುಂಬಾ ನೋಯಿಸ್ಬಿಟ್ಟೆ. ಸಾಧ್ಯ ಆದ್ರೆ ದಯವಿಟ್ಟು ನನ್ನ ಕ್ಷಮಿಸ್ತೀರಾ? ನೀವಿಲ್ದೆ ಬದುಕೋದ್ರೆ ಯೋಚನೆ ಮಾಡೋ ಶಕ್ತಿನೂ ನನ್ಗಿಲ್ಲ. ಮುದ್ದು ಆದ್ರೆ ನನಗ್ ಬೇರೆ ದಾರಿನೇ ಇಲ್ಲ. ನಾನು ಕಷ್ಟಪಟ್ಟಾದ್ರು ನಿಮ್ಮಿಂದ ದೂರ ಹೋಗ್ಲೇಬೇಕು. ಏನೇ ಆಗ್ಲಿ
ನಾನ್ ಮಾತ್ರ ನಿಮ್ಮನ್ನ ಮದ್ವೆ ಆಗೋದಕ್ ಆಗಲ್ಲ. ಏನಾಗ್ತಾ ಇದೆ? ನಿಧಿ ಹೀಗೆ ಯಾಕೆ ಮಾಡಿದ್ರು? ಕನ್ಸಾದ್ರೂ ಆಗ್ಬಾರ್ದಾಗಿತ್ತ? ಅಂದ್ರೆ ಜಸ್ಟ್ ಅರ್ಧ ದಿನದಲ್ಲಿ ಇಷ್ಟು ದೊಡ್ಡ ನಿರ್ಧಾರ ತಗೊಳಕ್ ಹೇಗೆ ಸಾಧ್ಯ? ಬೆಳಗ್ಗೆ ಒಂಥರ ಇದ್ದರು ರಾತ್ರಿ ಬದಲಾಗ್ತಾರೆ ಅಂದ್ರೆ ಏನೋ ಒಂದು ಬಲವಾದ ಕಾರಣ ಇರಲೇಬೇಕಲ್ವಾ? ಇಲ್ಲದೇ ಇದ್ರೆ ನಿಧಿ ಆ ಥರ ವರ್ತಿಸೋಕೆ ಸಾಧ್ಯನೇ ಇಲ್ಲ. ಇದನ್ನು ಹೀಗೆ ಬಿಟ್ಟರೆ ದೊಡ್ಡ ಅನಾಹುತ ಆಗುತ್ತೆ. ಇಷ್ಟ ದಿನ ಲೈಫಲ್ಲಿ ಆಗಿರೋದೇ ಸಾಕು. ಇದನ್ನು ಇಲ್ಲಿಗೆ ನಿಲ್ಲಿಸ್ಬೇಕು. ಮತ್ತೆ ನಿಂತಿರೋ ಈ ಸುಳ್ಳಿನ ಗೋಡೆನ ನಾನೇ ಬೆಳೆಸ್ಬೇಕು. ಎಲ್ಲ ಬಂಗಾರಿ ಮಾತ್ರ ಸರಿ ಮಾಡೋಕ್ಕೆ ಸಾಧ್ಯ. ಈಗಲೇ ಎಲ್ಲ ಸತ್ಯ ಅವಳ ಹತ್ರ ಹೇಳ್ಕೊಬಿಡ್ತೀನಿ. ವಿಧಿ ನನ್ನ ಜೊತೆ ಆಟ ಆಡಿದ್ರು ಸರಿ, ಅಪ್ಪ ಸಂಚು ಮಾಡಿದ್ರು ಸರಿ, ನಿಧಿ ನನ್ನವರು. ಮನೆವರೆಗೂ ಅವ್ರನ್ನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಧಿ, ನೀವು ಇಲ್ಲಿದ್ದೀರಾ? ನಾನು ಎಲ್ಲೆಲ್ಲ ಹುಡುಕಾಡ್ತಿದ್ದೆ. ಯಾಕೆ ಮತ್ತೆ ಇರಿಟೇಟ್ ಮಾಡೋದಕ್ಕ? ಯಾಕೆ ನಿಮ್ಗೆ ಎಷ್ಟೆಲ್ಲ ಹೇಳಿದ್ರು ಅರ್ಥ ಆಗ್ತಿಲ್ಲ? ನಿಮ್ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಇನ್ನು ನಿಮ್ ಜೊತೆ ಮಾತಾಡೋದು ದೂರದ ಮಾತು. ದಯವಿಟ್ಟು ಇಲ್ಲಿಂದ ಹೊರಟಾಗಿ. ನೀವು ಎಷ್ಟೇ ಮರೆ ಮಾಚಿದ್ರು ನಾನು ಎದುರುಗಡೆ ನಾಟಕ ಮಾಡಕ್ ಆಗಲ್ಲ ನಿಧಿ. ಇದನ್ನೆಲ್ಲ ನೀವು ಮನಸ್ಸಿಂದ ಮಾಡ್ತಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಮತ್ತೇನ್ ಮಾಡೋದಕ್ಕೆ ಹೊರಟಿದ್ದೀರಾ? ಇಷ್ಟೆಲ್ಲ ಆದ್ಮೇಲೆ ಸುಮ್ಮನೆ ನನಗೂ ಆಗಲ್ಲ. ನಮ್ಮಿಬ್ಬರು ಜೀವನ ಜೊತೆ ಆಟ ಆಡ್ತಿದ್ದೀರಾ ಅಂತ ಬಂಗಾರಿಗೆ ಹೋಗಿ ಎಲ್ಲ ಹೇಳ್ಬಿಡ್ತೀನಿ. ನಾನು ನಿಮ್ಮನ್ನ ಪ್ರೀತಿಸ್ತಿರೋದು, ಇಲ್ಲಿ ತನಕ ಆಗಿರೋದು ಎಲ್ಲ ಹೇಳ್ತೀನಿ. ಆಗಿದಾಗ್ಲಿ, ಐ ಡೋಂಟ್ ಕೇರ್. ನನ್ ಮೇಲೆ ಆಣೆ. ಏನೋ ನಾವು ಪ್ರೀತಿಸ್ತಿದ್ದಿದ್ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ನನ್ ಮೇಲೆ ಆಣೆ. ಎಲ್ರ ಹತ್ರ ಹೇಳಿ ನನ್ ಮದ್ವೆನ ಹಾಳು ಮಾಡ್ಬೇಕು ಅನ್ಕೊಂಡಿದ್ರಾ? ದಯವಿಟ್ಟು ನನ್ ಲೈಫಿಂದ ಹೊರಟೋಗಿ. ಯಾಕೆ ನಿಧಿ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಇನ್ನು ಯಾವ ಭಾಷೆಯಲ್ಲಿ ನಿಮ್ಗೆ ಅರ್ಥ ಮಾಡಿಸ್ಬೇಕು? ನಿಮ್ ಜೊತೆಗಿದ್ರೆ ನನ್ ಜೀವನದ ನೆಮ್ಮದಿನೇ ಹಾಳಾಗುತ್ತೆ. ನಿಮ್ಮೊಬ್ರು ಕಾರಣದಿಂದ ನಾನು, ಅಜ್ಜಿ, ಅಕ್ಕ, ಅದೋಗ್ಲಿ ತೇಜಸ್ ಬದುಕು ಹಾಳಾಗಿದೆ ಅಂತ ನಿಮಗ್ ಗೊತ್ತು ಅಲ್ವಾ? ಇನ್ನೇನ್ ಬೇಕು ನಿಮ್ಗೆ? ನನಗ್ ನೀವು ಬೇಡ ಅಷ್ಟೇ. ಸುಳ್ಳು. ನೆನೆ ತನಕ ಸರಿಯಾಗಿ ಇತ್ತಲ್ಲ, ಇದ್ದಕ್ಕಿದ್ದಾಗೆ ಹೇಗೆ ಬದಲಾಯಿತು? ನಿಧಿ ಅಂತದ್ದು ಏನಾಗಿದೆ ದಯವಿಟ್ಟು ಹೇಳಿ.